ನಿಕೋಲಾ ಟೆಸ್ಲಾ ಎಂದ ತಕ್ಷಣ ನೆನಪಿಗೆ ಬರುವುದು ನಾವು ಮನೆಯಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಉಪಯೋಗಿಸುವ ಎಸಿ ವಿದ್ಯುತ್ ಶಕ್ತಿ. ಇದನ್ನು ಕಂಡುಹಿಡಿದವರು ಇವರೇ. ಇವರು ಹಲವಾರು ಸಂಶೋಧನೆಗಳನ್ನು ನಡೆಸಿದ್ದಾರೆ. ಇವರ ಸಾಧನೆಯ ದಾರಿ ತುಂಬಾ ಕಷ್ಟಕರವಾಗಿತ್ತು. ಎಂಥ ಕಷ್ಟಕರ ಸಂದರ್ಭಗಳು ಒದಗಿ ಬಂದರೂ ಇವರು ತಮ್ಮ ಸಂಶೋಧನೆಗಳನ್ನು ನಿಲ್ಲಿಸುತ್ತಿರಲಿಲ್ಲ. ಒಂದು ದಿನ ಇವರ ಪ್ರಯೋಗಾಲಯಕ್ಕೆ ಬೆಂಕಿ ಬಿದ್ದಿತ್ತು. ಈ ಕಷ್ಟದ ಸಂದರ್ಭವನ್ನು ನಿಕೋಲಾ ಟೆಸ್ಲಾರವರು ಹೇಗೆ ನಿರ್ವಹಿಸಿದರು ಎಂಬುದನ್ನು ನಾವು ಇಂದು ತಿಳಿದುಕೊಳ್ಳೋಣ ಮತ್ತು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳೋಣ. ಒಂದು ದಿನ ನಿಕೋಲಾ ಟೆಸ್ಲಾ ಅವರು ತಮ್ಮ ಸಂಶೋಧನೆ ಬಗ್ಗೆ ಕನಸು ಕಾಣುತ್ತಿರುವಾಗ, ಅಂದರೆ 1895 ಮಾರ್ಚ್ ತಿಂಗಳ 13ರ ರಾತ್ರಿ, ಆತನ ಪ್ರಯೋಗಾಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಅಮೆರಿಕದಲ್ಲಿ ಶೀತದ ಹವಾಮಾನ ಇರುವುದರಿಂದ ಅಲ್ಲಿ ಕಟ್ಟಡದ ಹೆಚ್ಚಿನ ಭಾಗವು ಮರದಿಂದಲೇ ನಿರ್ಮಾಣಗೊಂಡಿರುತ್ತದೆ. ಅಂತಹ ಕಟ್ಟಡಕ್ಕೆ ಒಮ್ಮೆ ಬೆಂಕಿ ತಗುಲಿದರೆ ಮುಗಿಯಿತು, ಅತಿ ಶೀಘ್ರದಲ್ಲಿ ಉರಿದು ಬೂದಿಯಾಗಿ ಬಿಡುತ್ತದೆ. ಟೆಸ್ಲಾ ಎಲೆಕ್ಟ್ರಿಕ್ ಕಂಪನಿಯು 2 ಮಹಡಿಗಳ ವಿಶಾಲ ಕಟ್ಟಡದಲ್ಲಿತ್ತು. ಮೊದಲ ಮಹಡಿಯಲ್ಲಿ ಪ್ರಯೋಗಾಲಯವಿತ್ತು. ಎರಡನೆಯ ಮಹಡಿಯಲ್ಲಿ ಟೆಸ್ಲಾ ನಿರ್ಮಿಸಿದ ಯಂತ್ರೋಪಕರಣಗಳು, ಪ್ರದರ್ಶನಿಗಳು, ವಿವಿಧ ಕಾರ್ಯಕ್ರಮಗಳಲ್ಲಿ ಆತನಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳ ನೀಡಿದ ಮಹತ್ವದ ಪ್ರಮಾಣ ಪತ್ರಗಳು ಮತ್ತು ಸ್ಮರಣಿಕೆಗಳು ಇದ್ದವು. ಮೊದಲನೆಯ ಮಹಡಿಗೆ ತಗುಲಿದ ಬೆಂಕಿ ಅನತಿಕಾಲದಿಂದಲೇ ಇಡೀ ಕಟ್ಟಡಕ್ಕೆ ವ್ಯಾಪಿಸಿತು. ಕಟ್ಟಿಗೆಯಿಂದ ನಿರ್ಮಿತವಾದ ಇಡೀ ಕಟ್ಟಡ ಉರಿದು ನೆಲ ಮಾಳಿಗೆಗೆ ಬಿದ್ದು ಹೋಯಿತು. ಒಂದೇ ಒಂದು ಉಪಕರಣ ಸುಸ್ಥಿತಿಯಲ್ಲಿ ಉಳಿಯಲಿಲ್ಲ. ಕಂಪನಿಯನ್ನು ಸ್ಥಾಪಿಸುವ ಕಾಲಕ್ಕೆ ಟೆಸ್ಲಾ ಕಟ್ಟಡ ನಿರ್ಮಾಣಕ್ಕಾಗಿ ಬ್ರೌನ್ ಮತ್ತು ವೆರ್ಬರ್ ಅವರಿಂದ ಆರ್ಥಿಕ ನೆರವು ಪಡೆದುಕೊಂಡಿದ್ದ. ಒಂದೆರಡು ವರ್ಷಗಳಲ್ಲಿಯೇ ಪೇಟೆಂಟುಗಳನ್ನು ವೆಸ್ಟಿಂಗ್ ಹೌಸ್ ಕಂಪನಿಗೆ ಮಾರಾಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಬ್ರೌನ್ ಮತ್ತು ವೆರ್ಬರ್ ಅವರಿಂದ ತೆಗೆದುಕೊಂಡಿದ್ದ ಸಾಲವನ್ನು ಮರುಪಾವತಿ ಮಾಡಿದ್ದ. ಹಾಗಾಗಿ ಕಟ್ಟಡ ಸಮೇತ ಕಂಪನಿಯ ಎಲ್ಲಾ ಆಸ್ತಿಯೂ ಈಗ ಟೆಸ್ಲಾನ ಒಡೆತನಕ್ಕೆ ಸೇರಿತ್ತು. ಇಂದು ಅದೆಲ್ಲವೂ ಭಸ್ಮವಾಗಿ ಹೋಗಿತ್ತು. ಕೇವಲ ಕಟ್ಟಡ ಮತ್ತು ಉಪಕರಣಗಳು ನಾಶವಾಗಿದ್ದರೆ ಅಷ್ಟು ಆಘಾತವಾಗುತ್ತಿರಲಿಲ್ಲ, ಏಕೆಂದರೆ ಅದು ಕೇವಲ ಹಣಕಾಸಿನ ನಷ್ಟ. ಅದರೊಡನೆ ಆತನು ಕಳೆದ 20 ವರ್ಷಗಳಲ್ಲಿ ನಡೆಸಿದ ಸಂಶೋಧನೆಗಳ ದಾಖಲೆಗಳು ಸುಟ್ಟು ಹೋಗಿದ್ದವು. ಇದು ಭರಿಸಲಾಗದ ನಷ್ಟ. ಟೆಸ್ಲಾ ತನ್ನ ಉಳಿತಾಯದ ಹಣವನ್ನೆಲ್ಲ ಸಂಶೋಧನೆಯನ್ನು ಮುಂದುವರಿಸಲು ಅಗತ್ಯವಿರುವ ಕಚ್ಚಾ ಸಾಮಗ್ರಿಗಳಿಗೋಸ್ಕರ ವೆಚ್ಚ ಮಾಡಿಬಿಟ್ಟಿದ್ದ. ಕಚ್ಚಾ ಸಾಮಗ್ರಿಯೆಲ್ಲ ಅಗ್ನಿಗೆ ಆಹುತಿಯಾಗಿದ್ದವು. ಇಂದು ಸಂಶೋಧನೆಯನ್ನು ಮುಂದುವರಿಸುವ ಬಗೆ ಹೇಗೆ? ಟೆಸ್ಲಾ ತನ್ನ ಒಂದಿಷ್ಟು ಪೇಟೆಂಟುಗಳನ್ನು ಜರ್ಮನಿಯ ಕೆಲ ಕಂಪನಿಗಳಿಗೆ ಮಾರಾಟ ಮಾಡಿದ್ದ. ಅದರಿಂದ ದೊರೆಯುವ ರಾಯಲಿಟಿ ಹಣ ಆತನ ಊಟ ವಸತಿಯ ವೆಚ್ಚವನ್ನು ಸರಿದೂಗಿಸಬಲ್ಲದಾಗಿತ್ತು. ಹೀಗೆ ಅಗ್ನಿ ಅವಘಡವು ಟೆಸ್ಲಾನನ್ನು ಬಹುದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ದೂಡಿಬಿಟ್ಟಿತ್ತು. ಆತನನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಮೋರ್ಗನ್ ಸಂಸ್ಥೆಯ ಮುಖ್ಯಸ್ಥ ಯಾಡಮ್ಸ್ ಮುಂದೆ ಬಂದ. ಆ ಸಮಯದಲ್ಲಿ ಅಮೆರಿಕದ ಮೋರ್ಗನ್ ಅತ್ಯಂತ ಬಲಾಢ್ಯ ಆರ್ಥಿಕ ಸಂಸ್ಥೆಯಾಗಿತ್ತು. ಜನರಲ್ ಎಲೆಕ್ಟ್ರಿಕ್ ಕಂಪನಿಯು ಸೇರಿದಂತೆ ದೇಶದ ಹಲವಾರು ಕಂಪನಿಗಳಲ್ಲಿ ಅದರ ಪಾಲುದಾರಿಕೆ ಇತ್ತು. ಆದ್ದರಿಂದ ವೆಸ್ಟಿಂಗ್ ಹೌಸ್ ಕಂಪನಿಯ ನಯಾಗಾರ ಜಲಪಾತದ ಬಳಿ ಎಸಿ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಿದ್ದು ಜನರಲ್ ಎಲೆಕ್ಟ್ರಿಕ್ ಕಂಪನಿಯು ಆ ವಿದ್ಯುತ್ತಿನ ವಿತರಣೆಯ ಏರ್ಪಾಟು ಮಾಡಿದ ವಿಷಯವೆಲ್ಲ ಯಾಡಮ್ಸ್ಗೆ ತಿಳಿದಿತ್ತು. ಹಾಗಾಗಿ ಯಾಡಮ್ಸ್ಗೆ ಟೆಸ್ಲಾನ ಸಾಮರ್ಥ್ಯ ಕುರಿತಾಗಿ ನಂಬಿಕೆ ಉಂಟಾಗಿತ್ತು. ಆತನ ಟೆಸ್ಲಾನೊಡನೆ ಮಾತುಕತೆ ನಡೆಸಿದ. ಒಂದು ಹೊಸ ಕಂಪನಿಯನ್ನು ಹುಟ್ಟು ಹಾಕುವಂತೆ ಸಲಹೆ ನೀಡಿದ. ಟೆಸ್ಲಾ ಆ ಸಲಹೆಯನ್ನು ಒಪ್ಪಿಕೊಂಡ. ಅವರಿಬ್ಬರ ಮಧ್ಯೆ ನಡೆದ ಚರ್ಚೆಯಂತೆ ಹೊಸ ಕಂಪನಿಯ ಆರಂಭಿಕ ಬಂಡವಾಳ $500,000 ಇರಬೇಕು. ಅದರಲ್ಲಿ $1,00,000 ಷೇರುಗಳನ್ನು ಖರೀದಿ ಮಾಡಲು ಸ್ವತಃ ಯಾಡಮ್ಸ್ ಒಪ್ಪಿಕೊಂಡ. ಅಲ್ಲದೆ $40,000 ಮುಂಗಡವಾಗಿ ಕೊಟ್ಟುಬಿಟ್ಟ. ಹೀಗೆ ದೊರೆತ ಆರ್ಥಿಕ ಉತ್ತೇಜನದಿಂದ ಟೆಸ್ಲಾ ನ್ಯೂಯಾರ್ಕಿನ ಈಸ್ಟ್ ಹ್ಯೂಸ್ಟನ್ ರಸ್ತೆಯಲ್ಲಿ ಹೊಸ ಕಟ್ಟಡವೊಂದನ್ನು ಬಾಡಿಗೆಗೆ ಪಡೆದ. ತನ್ನ ಹಳೆಯ ಪ್ರಯೋಗಾಲಯ ಉರಿದು ಹೋದ ಕೇವಲ 4 ತಿಂಗಳ ಒಳಗಾಗಿ, ಅಂದರೆ 1895 ಜುಲೈ ತಿಂಗಳಲ್ಲಿ ಟೆಸ್ಲಾನ ಹೊಸ ಪ್ರಯೋಗಾಲಯವು ಕಾರ್ಯ ಆರಂಭ ಮಾಡಿತು. ಟೆಸ್ಲಾನ ಧೈರ್ಯ ಸಾಹಸಗಳು ಮೆಚ್ಚುವಂತದ್ದು.